ನಮಸ್ಕಾರ. ಕೋಲಾರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಎಲ್ಲ ಮುಖಂಡರಲ್ಲಿ ಹಿರಿಯರಲ್ಲಿ ತಿಳಿಯಪಡಿಸುವುದೇನೆಂದರೆ, ಮಾನ್ಯ AICC ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಅಭಿಷೇಕ್ ಮನು ಸಿಂಘ್ವಿ ಮತ್ತು KPCC ರಾಜ್ಯಾಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಮಾನ್ಯ DK ಶಿವಕುಮಾರ್ ಸಾಹೇಬರು ಅವರ ಅನುಮೋದನೆಯೊಂದಿಗೆ ರಾಜ್ಯಾಧ್ಯಕ್ಷರು ಕಾನೂನು ಮತ್ತು ಮಾಹಿತಿ ಹಕ್ಕು ವಿಭಾಗದ ಶ್ರೀ CM ಧನಂಜಯರವರು ನನ್ನನ್ನು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತರು ಜಿಲ್ಲೆಯ ಎಲ್ಲ ಹಿರಿಯರನ್ನು, ಮಾನ್ಯ ಶಾಸಕರುಗಳನ್ನು, ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗಬೇಕು ಅಂತ ತಿಳಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಜೊತೆಗೆ ನನಗೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕೋಲಾರ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ನಮ್ಮ ಕೊತ್ತೂರು ಜಿ ಮಂಜಣ್ಣನವರು ಮತ್ತು ನಮ್ಮ MLC ಅನಿಲ್ ಅಣ್ಣನವರು, ಉಸ್ತುವಾರಿ ಸಚಿವರುಗಳಾದ ಬೈರತಿ ಸುರೇಶ್ ಸಾಹೇಬರು, ನಜೀರ್ ಅಹಮದ್ ಸಾಹೇಬರು, ಅದ್ರ ಜೊತೆಗೆ ನಮ್ಮ ಅನೇಕ ಎಲ್ಲ ಹಿರಿಯರು ನಮಗೆ ಸಹಕರಿಸಬೇಕು ಮತ್ತು ಪಕ್ಷ ಸಂಘಟನೆ ಮಾಡಿಕೊಳ್ಳೋಕ್ಕೆ ಅವರ ಆಶೀರ್ವಾದನೂ ನನಗೆ ಬಹಳ ಮುಖ್ಯವಾಗಿದೆ. ಜೊತೆಗೆ ಎಲ್ಲ ಶಾಸಕರು ನಾನು ಭೇಟಿ ಮಾಡ್ತಾಯಿದ್ದೀನಿ. ಹತ್ರದಲ್ಲೇ ಕೆಲವು ಶಾಸಕರುಗಳು ಇನ್ನೂ ಸಿಕ್ಕಿಲ್ಲ. ಅವ್ರ ಕಾರಣಾಂತರಗಳಿಂದ ಎಲ್ಲ ಹಿರಿಯರನ್ನು ಭೇಟಿಯಾಗಿ ಅವರ ಮಾರ್ಗದರ್ಶನ ಪಡೆದುಕೊಂಡು ನಾನು ನನ್ನ ಕೆಲಸವನ್ನು ನಿರ್ವಹಿಸುತ್ತೇನೆ. ನಾನು ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಆಗಬೇಕು, ಎಲ್ಲ ಸದಸ್ಯರುಗಳು ಸೇರಿ ಈ ಪಕ್ಷ ಸಂಘಟನೆ ಕಟ್ಟಲು ಎಲ್ಲರೂ ಸಹಕರಿಸಬೇಕಾಗುತ್ತೆ. ಜೊತೆಗೆ ನನಗೆ MLC ರಮೇಶ್ ಬಾಬು ಅವರು ಸಹಕಾರಿ ಮಾಡಿದ್ದಾರೆ. ಜೊತೆಗೆ ಈಗ ಹೊಸದಾಗಿ ನಮ್ಮ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾಗಿ ಮೈಲಾರಹಳ್ಳಿ ಮುರಳಿ ಅವರು ಆಯ್ಕೆ ಆಗಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತು ನಗರ ಬ್ಲಾಕ್ ಅಧ್ಯಕ್ಷರಾಗಿ ಸೈಯದ್ ಅಫ್ಸರ್ ಪಾಷಾ ಅವರಾಗಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ಹಾಗೆ ಕಾಂಗ್ರೆಸ್ಸು ಬಹಳ ದೊಡ್ಡ ಪಕ್ಷ. ಇದು ರಾಷ್ಟ್ರ ನಾಯಕರುಗಳು ಮತ್ತು ಎಲ್ಲ ರಾಜ್ಯದ ನಾಯಕರುಗಳೆಲ್ಲ ಸೇರಿ ಕಟ್ಟಿದಂಥ ಪಕ್ಷ. ನಾವು ಯಾರನ್ನೂ ಬಿಡೋಂಗಿಲ್ಲ, ಎಲ್ಲರೂ ಒಮ್ಮತವಾಗಿ ಕರ್ಕೊಂಡು ಹೋಗಬೇಕು. ಅವರ ಸಹಕಾರವೂ ನನಗೆ ಬೇಕಾಗುತ್ತೆ. ನಾನಿನ್ನು ಚಿಕ್ಕವನಾಗಿದ್ದೇನೆ. ಎಲ್ಲ ಕಾರ್ಯಕರ್ತರ ದೊಡ್ಡವರ ಒಂದು ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ನಾವು ಯಾರನ್ನೂ ಬಿಡೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ವಕೀಲರನ್ನು ಒಗ್ಗಟ್ಟುಗೂಡಿಸಿ, ಎಲ್ಲ ಕಾರ್ಯಕರ್ತರನ್ನು ಒಗ್ಗಟ್ಟುಗೂಡಿಸಿ ಈ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಪಕ್ಷ 6 ಸೀಟನ್ನು ಬರೋದಕ್ಕೆ ನಾವು ಶತಪ್ರಯತ್ನ ಮಾಡ್ತೀರಿ ಸರ್. ನಾನು ಮೊದಲು ಮಾನ್ಯ ಕೃಷ್ಣ ಬೈರೇಗೌಡರು ಇದ್ದಂಥ ಸಂದರ್ಭದ ವೇಮಗಲ್ ಕ್ಷೇತ್ರದಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇದ್ದೆ. ಅವರ ಒಂದು ಸಹಕಾರದಿಂದ ನರಸಾಪುರ ಭಾಗದಲ್ಲಿ ಮತ್ತು ನಮ್ಮ ನರಸಾಪುರ ಗ್ರಾಮದ ಹಿರಿಯರಾದ ಡಾಕ್ಟರ್ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ರೀತಿಯ ಕೆಲಸಗಳು ಮಾಡಿದ್ದೀನಿ. ಆನಂತರ ನಾನು ವಕೀಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆದೆ ಸಂಘದಲ್ಲಿ. ಆನಂತರ ನನ್ನನ್ನು ಗುರುತಿಸಿ ಮಾನ್ಯ ರಾಜ್ಯ ನಾಯಕರು DK ಶಿವಕುಮಾರ್ ಸಾಹೇಬರು ನನ್ನನ್ನು ಕರ್ನಾಟಕ ರಾಜ್ಯದ ಕಾನೂನು ಮತ್ತು ಮಾಹಿತಿ ಹಕ್ಕು ವಿಭಾಗದಲ್ಲಿ ನನ್ನನ್ನು ಕಾರ್ಯಕಾರಿಣಿ ಸಮಿತಿ ಸದಸ್ಯರನ್ನಾಗಿ ಮಾಡಿದರು. ಜಿಲ್ಲೆ ಕಾನೂನು ಮತ್ತು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸರ್. ಮಾನ್ಯ ನಮ್ಮ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ C ಲಕ್ಷ್ಮೀನಾರಾಯಣ ಸಾಹೇಬರು, ಜೊತೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಹಿರಿಯರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಆಶೀರ್ವಾದದಿಂದ ನಾನು ಜಿಲ್ಲೆಯ ಅಧ್ಯಕ್ಷನಾಗೋದಕ್ಕೆ ನನಗೆ ಸಹಾಯ ಆಗಿದೆ, ಸಪೋರ್ಟ್ ಇದೆ. ಇನ್ನು ಮುಂದೇನೂ ನನಗೆ ಎಲ್ಲ ರೀತಿಯ ಸಪೋರ್ಟು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರದ್ದು ಬೇಕಾಗಿದೆ.